ಬಿಜೆಪಿಗೆ 0, ಕಾಂಗ್ರೆಸ್ಸಿಗೆ 201. ಏನು ಅಸಲಿಗೆ ಈ ಸುದ್ದಿ ನೋಡೋಣ ಬನ್ನಿ. ಬಿಜೆಪಿಗೆ 0, ಕಾಂಗ್ರೆಸ್ಗೆ 201. ಇದನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ ಬಿಜೆಪಿ. ಕೇಸರಿ ಕೋಟೆಯಲ್ಲಿಯೇ ಬಿಜೆಪಿಗೆ ಭಾರೀ ಮುಖಭಂಗವಾಗಿದೆ. ಹೇಳಿ ಕೇಳಿ ಕರ್ನಾಟಕ ಕರಾವಳಿ ಬಿಜೆಪಿಯ ಭದ್ರಕೋಟೆ, ಬಿಜೆಪಿಯ ತವರೂರು. ಆದರೆ ಇಲ್ಲಿಯೇ ಮಕಾಡೆ ಮಲಗಿದ ಬಿಜೆಪಿ. ಬರೀ ಮಕಾಡೆ ಅಲ್ಲ, ಬಿಜೆಪಿಗೆ ಒಂದೋಟು ಸಿಕ್ಕಿಲ್ಲ. ಈ ವಿಚಾರ ಕೇಳಿ ಬಿಜೆಪಿಯ ನಾಯಕರುಗಳು ತಲೆ ತಗ್ಗಿಸಿದ್ದಾರೆ ಕೇಸರಿ ಲೀಡರ್ಸ್. ಇದು ಫ್ರೀಡಮ್ ಟಿವಿಯ, ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಬಿಗ್ ಪೊಲಿಟಿಕಲ್ ನ್ಯೂಸ್. ಬಿಜೆಪಿಗೆ 1 ಮತನೂ ಬಿದ್ದಿಲ್ಲ, ಕಾಂಗ್ರೆಸ್ಗೆ 201 ಮತ ಬಿದ್ದಿದೆ. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ. ಕೇಸರಿ ಕೋಟೆಯಲ್ಲಿಯೇ ಬಿಜೆಪಿಗೆ ಭಾರಿ ಮುಖಭಂಗವಾಗಿರುವಂಥದ್ದು ನೀವಲ್ಲಿ ಗಮನಿಸ್ಬೋದು. ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಬಿಜೆಪಿ ಭಾರಿ ಮುಖಭಂಗದಿಂದ ಸೋತಿರೋದ್ರಿಂದ ಕಾಂಗ್ರೆಸ್ನವರು ಅಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ನೀವಲ್ಲಿ ಗಮನಿಸ್ಬೋದು. ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ. ಹೇಳಿ ಕೇಳಿ ಕರ್ನಾಟಕ ಕರಾವಳಿ ಏನಿದೆ ಅದು ಬಿಜೆಪಿಯ ಭದ್ರಕೋಟೆ. ಈಗ ಕರಾವಳಿಯಲ್ಲೇ ಬಿಜೆಪಿಯವರು ಮಕಾಡೆ ಮಲಗಿರುವಂಥದ್ದು. ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದ ಒಂದು ರಿಸಲ್ಟ್ ಹೊರಗೆ ಬರುತ್ತೆ ಅಂತ ಹೇಳಿ. ಈಗ ಎಲ್ಲ ಕಡೆ ಎಲ್ಲ ಕಡೆ ಈಗ ಏನು ಕೈಯ ಒಂದು ಬಾವುಟ ಏನಿದೆ ಈಗ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ನೀವು ಗಮನಿಸ್ಬೋದು, ವಿಡಿಯೋದಲ್ಲಿ ಹುಡುಗರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೈ ಬಾವುಟವನ್ನು ಹಿಡಿದು, ಕಾಂಗ್ರೆಸ್ ಬಾವುಟವನ್ನು ಹಿಡಿದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಕಡಬ ಪಟ್ಟಣ ಪಂಚಾಯತ್ಗೆ ಎಲೆಕ್ಷನ್ ಆಗಿತ್ತು. 13 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಬರೋಬ್ಬರಿ 8 ಸೀಟ್ಗಳನ್ನು. ಉಳಿದ 5 ಕಡೆ ಮಾತ್ರ ಬಿಜೆಪಿಗೆ ಗೆಲುವು ಸಿಕ್ಕಿದೆ. ಕ್ಲಿಯರ್ ಮೆಜಾರಿಟಿಯೊಂದಿಗೆ ಗೆದ್ದಿದೆ. ಗದ್ದುಗೆ ಏರಿದ ಕಾಂಗ್ರೆಸ್. ಈ ಹೊತ್ತಿನಲ್ಲಿ ಎಲ್ಲರ ಗಮನ ಸೆಳೆದಿದ್ದು ವಾರ್ಡ್ ನಂಬರ್ 1 ರಿಸಲ್ಟ್. ಇದು ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಾರ್ಡ್ ನಂಬರ್ 1ರಲ್ಲಿ ಏನು ಮತಗಳು ಸಿಕ್ಕಿದೆ ಇದು ಎಲ್ಲರ ಗಮನವನ್ನ ಸೆಳೆದಿದೆ. ಇತ್ತೀಚೆಗೆ ಕಡಬ ಪಟ್ಟಣ ಪಂಚಾಯತಿಗೆ ಒಂದು ಎಲೆಕ್ಷನ್ ಆಗಿತ್ತು. ಇದರಲ್ಲಿ ಬರೋಬ್ಬರಿ 13 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿದೆ. 13 ಸೀಟ್ಗಳಲ್ಲಿ ಬರೋಬ್ಬರಿ ಕಾಂಗ್ರೆಸ್ 8 ಸೀಟ್ಗಳನ್ನು ಗೆದ್ದಿದೆ. ಉಳಿದ 5 ಸೀಟ್ ಮಾತ್ರ ಬಿಜೆಪಿಗೆ ಗೆಲುವು ಸಿಕ್ಕಿರುವಂಥದ್ದು. ಅದರಲ್ಲೂ ವಾರ್ಡ್ ನಂಬರ್ 1 ಏನಿದೆ ಅಲ್ಲಿ ಇರುವಂಥ ರಿಸಲ್ಟ್ ಈಗ ಎಲ್ರಿಗೂ ಒಂದು ಅಚ್ಚರಿಯನ್ನು ಮೂಡಿಸಿದೆ. 13 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 8 ಸೀಟ್ಗಳನ್ನು, ಬರೋಬ್ಬರಿ 8 ಸೀಟ್ಗಳನ್ನು ಗೆದ್ದಿದೆ. ಇನ್ನು ಉಳಿದ 5 ಸೀಟ್ಗಳನ್ನು ಮಾತ್ರ ಬಿಜೆಪಿಯವರು ಗೆದ್ದಿರುವಂಥದ್ದು. ಇನ್ನು ಕ್ಲಿಯರ್ ಮೆಜಾರಿಟಿಯೊಂದಿಗೆ ಕಾಂಗ್ರೆಸ್ ಗದ್ದುಗೆಯನ್ನು ಏರಿದೆ. ಈ ಹೊತ್ತಿನಲ್ಲಿ ಎಲ್ಲರ ಗಮನ ಸೆಳೀತಿರೋದು ವಾರ್ಡ್ ನಂಬರ್ 1ನಲ್ಲಿ ಬಂದಿರುವಂಥ ರಿಸಲ್ಟ್. ಆ ವಾರ್ಡ್ ನಂಬರ್ 1 ರಿಸಲ್ಟ್ ಏನಿದೆ ಅದು ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸಿದೆ. ಹಾಗಾದರೆ ವಾರ್ಡ್ ನಂಬರ್ 1 ರಿಸಲ್ಟ್ ಏನಾಗಿದೆ? ವಾರ್ಡ್ ನಂಬರ್ 1ನಲ್ಲಿ ಬಂದಿರುವಂತಹ ರಿಸಲ್ಟ್ ಆದರೂ ಏನು? ಇದು ಫ್ರೀಡಮ್ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೀವು ನೋಡ್ತಿದ್ದೀರಾ, ವಾರ್ಡ್ ನಂಬರ್ 1ನಲ್ಲಿ ಸಿಕ್ಕಂತಹ ಆ ನಂಬರ್ಸ್ಗಳಿಗೆ ಕೈನ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೈ ಸಪೋರ್ಟರ್ಸ್ ಇವರೆಲ್ಲ ಕುಣಿದು ಕುಪ್ಪಳಿಸ್ತಿರೋದನ್ನು ನೀವು ಗಮನಿಸ್ಬೋದು. ಏನು ಕೈ ಬಾವುಟವನ್ನು ಆಕಾಶಕ್ಕೆ ತೋರಿಸ್ತಾ ಅದನ್ನು ಹಬ್ಬ ಒಂದು ಸೆಲೆಬ್ರೇಟ್ ಮಾಡಿಸ್ತಿದ್ದಾರೆ, ಬಾವುಟವನ್ನು ಹಾರಿಸ್ತಿದ್ದಾರೆ ಆಕಾಶದತ್ತ. ಇನ್ನು ಕಡಬ ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 418 ಮತಗಳ ಪೈಕಿ 1 ಓಟು ಗಿಟ್ಟಿಸ್ಕೊಂಡಿಲ್ಲ. ವಾರ್ಡ್ ನಂಬರ್ 1ನಲ್ಲಿ ಬಿಜೆಪಿಗೆ ಯಾರಂದ್ರೆ ಯಾರೂ ಕೂಡ ಓಟ್ಗಳನ್ನು ಹಾಕಿಲ್ಲ.
ಇಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ತಮನ್ನಾ ಜಬೀನ್ ಅವರು. ಪ್ರೇಕ್ಷಕರ ಅಭ್ಯರ್ಥಿ ಜೈನಾಬಿ ಅವರು ಗೆದ್ದಿದ್ದಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಸೊ ಎಲ್ಲ ಓಟುಗಳು ಅವ್ರಿಗೆ ಬಿದ್ದಿದೆ. ಬಿಜೆಪಿಯ ಪ್ರೇಮಗೆ ಮಾತ್ರ 1 ಓಟು ದಕ್ಕಿಲ್ಲ, ಶೂನ್ಯ. ಬಿಜೆಪಿ ಅಭ್ಯರ್ಥಿಯಾದಂಥ ಪ್ರೇಮಾ ಅವರು ಭಾರಿ ಒಂದು ಭಾರಿ ಮೊತ್ತವಾಗಿರುವಂಥ 0ಯಿಂದ ಸೋತಿದ್ದಾರೆ. ಕಡಬ ವಾರ್ಡ್ ನಂಬರಲ್ಲಿ ಬಂದಂತಹ ರಿಸಲ್ಟ್ ಏನಿದೆ ಅದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. 418 ಮತಗಳ ಪೈಕಿ 1 ಓಟು ಸಿಕ್ಕಿಲ್ಲ ಪ್ರೇಮಾ ಅವರಿಗೆ. ಎಸ್ 3ನೇ ಸ್ಥಾನದಲ್ಲಿ SDIP ಅಭ್ಯರ್ಥಿಗಳು ಗಳಿಸಿದ್ದು 74 ಓಟು. ಹಾಗಾದರೆ SDIPಗಿಂತ ಕಡೆ ಆಯ್ತಾ ಬಿಜೆಪಿ? ಇಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ತಮನ್ನಾ ಜಬೀನ್ ಅವರು. ಈಕೆಗೆ ಸಿಕ್ಕಿದ್ದು 201 ಓಟ್ಗಳು. ಪ್ರೇಕ್ಷಕರ ಅಭ್ಯರ್ಥಿ ಜಬೀನಾ ವಿರುದ್ಧ ತಮನ್ನಾಗೆ 2 ಮತಗಳ ಅಂತರದಲ್ಲಿ ಗೆಲುವು ಸಿಕ್ಕಿದೆ. SDPI ಕಣೋ ಓಟು ನೋಡಿ, ಅವರು 74 ಓಟ್ಗಳನ್ನಾದ್ರೂ ಗಳಿಸಿದ್ದಾರೆ. ಆದರೆ ಬಿಜೆಪಿಗೆ 0. ಬಿಜೆಪಿಗೆ ಒಂದೇ ಒಂದು ಮತನೂ ಸಿಕ್ಕಿಲ್ಲ. ಎಸ್ ನೋಡಿ, ಕಡಬ ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 0 ಮತ. 418 ಮತಗಳ ಪೈಕಿ 1 ಓಟು ಗಿಟ್ಟಿಸಿಕೊಂಡಿಲ್ಲ ಬಿಜೆಪಿ ಅಭ್ಯರ್ಥಿ. ವಿಫಲ ಆಗಿದ್ದಾರೆ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ. ಕಡಬ ವಾರ್ಡ್ ನಂಬರ್ 1ರಲ್ಲಿ SDPIಗಿಂತ ಕಡೆಯಾದ ಬಿಜೆಪಿ. ಇಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ತಮನ್ನಾ ಜಬೀನ್ ಅವರು. ಈಕೆಗೆ ಸಿಕ್ಕಿದ್ದು 201 ಓಟು. ಪಕ್ಷೇತರ ಅಭ್ಯರ್ಥಿ ಜಬೀನಾ ವಿರುದ್ಧ ತಮನ್ನಾಗೆ 62 ಮತಗಳ ಅಂತರದ ಗೆಲುವು ಸಿಕ್ಕಿದೆ. 3ನೇ ಸ್ಥಾನದಲ್ಲಿ SDPI ಅಭ್ಯರ್ಥಿ ಗಳಿಸಿದ್ದು 74 ಓಟು. ಆದರೆ ಬಿಜೆಪಿಯ ಪ್ರೇಮಗೆ ಮಾತ್ರ 1 ಓಟು ದಕ್ಕಿಲ್ಲ, ಶೂನ್ಯ ಸಂಪಾದನೆ. ಅವರು ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ವಿಫಲರಾಗಿದ್ದಾರೆ. ಅವರಿಗೆ ಸಿಕ್ಕಿರುವಂಥದ್ದು ಬರೀ ಶೂನ್ಯ. ಅಂದಹಾಗೆ ಬಿಜೆಪಿ ಅಭ್ಯರ್ಥಿ ಪ್ರೇಮಗೆ ಈ ವಾರ್ಡ್ನಲ್ಲಿ ಇರಲಿಲ್ಲ ಮತದ ಹಕ್ಕು. ವಾರ್ಡ್ ನಂಬರ್ 6ರಿಂದಲೂ ಸ್ಪರ್ಧಿಸಿದ್ದ ಬಿಜೆಪಿಯ ಪ್ರೇಮ ಅಲ್ಲಿಯೂ ಸೋಲನ್ನು ಅನುಭವಿಸಿದ್ದಾರೆ. ವಾರ್ಡ್ ನಂಬರ್ 6ರಲ್ಲೂ ಅವರು ಅಭ್ಯರ್ಥಿಯಾಗಿ ನಿಂತಿದ್ರು, ಅಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಇಲ್ಲೂ ಕೂಡ ವಾರ್ಡ್ ನಂಬರ್ 1ಅಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಬಿಜೆಪಿ ಕಡಬ ವಾರ್ಡ್ ನಂಬರ್ 1ರಲ್ಲಿ 1 ಓಟು ದಕ್ಕಿಲ್ಲ. ಅದಕ್ಕೆ ಕಾರಣ ಏನು? ಕಡಬ ವಾರ್ಡ್ ನಂಬರ್ ಹೇಳಿ ಕೇಳಿ ಮುಸ್ಲಿಂ ಬಾಹುಲ್ಯದ ಏರಿಯಾ. ಆದರೂ ಬಿಜೆಪಿ ಅಭ್ಯರ್ಥಿಗೆ 1 ಓಟು ಹಾಕುವ ಮತದಾರನು ಅಲ್ಲಿ ಇಲ್ವಾ? ಬಿಜೆಪಿ ಅಂದರೆ ಅಲ್ಲಿ ಅಷ್ಟು ಆಕ್ರೋಶನ? ಈ ಪ್ರಶ್ನೆಗೆ ಸಿಗುತ್ತಾ ಉತ್ತರ? ಸ್ಥಳೀಯ ಬಿಜೆಪಿಗರ ಪ್ರಕಾರ ಅಭಿವೃದ್ಧಿ ಅಭ್ಯರ್ಥಿಗೆ ಬಿಜೆಪಿಗರಿಂದಲೇ ಇರಲಿಲ್ವಾ ಬೆಂಬಲ ಅಂತ. ಇನ್ನು ಸ್ಥಳೀಯ ಬಿಜೆಪಿಗರೆಲ್ಲ ಪಕ್ಷೇತರ ಅಭ್ಯರ್ಥಿ ಜೈನಬಿಯನ್ನು ಬೆಂಬಲಿಸಿದ್ರು. ಏನೇ ಬೆಂಬಲ ಇರಲಿ ಬಿಜೆಪಿಗೆ 1 ಓಟು ಬಿದ್ದಿಲ್ಲ ಅಂದರೆ ಏನರ್ಥ? ಬಿಜೆಪಿಗೆ ತೀವ್ರ ಮುಜುಗರ ತಂದ ಕಡಬ ರಿಸಲ್ಟ್. ಹೈಕಮಾಂಡ್ಗೂ ಈ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಬಿಜೆಪಿ ಕಡಬ ವಾರ್ಡ್ ನಂಬರ್ 1ರಲ್ಲಿ 1 ಓಟು ದಕ್ಕಿಲ್ಲ. ಅದಕ್ಕೆ ಕಾರಣ ಏನು? ಪ್ರೇಮಾ ಅವರು ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಏನು ಅಂತಂದರೆ, ಆ ಕಡಬ ವಾರ್ಡ್ ನಂಬರ್ 1 ಏನಿದೆ ಅದು ಮುಸ್ಲಿಮರ ಬಾಹುಳ್ಯದ ಒಂದು ಏರಿಯಾವಾಗಿದೆ. ಅಲ್ಲಿ ಮುಸ್ಲಿಮರು ತುಂಬ ಪ್ರಬಲ್ಯರಾಗಿದ್ದಾರೆ. ಸೊ ಹೀಗಾಗಿ ಅಲ್ಲಿ
ಏನು ತಮನ್ನಾ ಜಬೀನ್ ಅವರು ಗೆದ್ದಿದ್ದಾರೆ. ಆದರೂ ಕೂಡ ಆ ವಾರ್ಡ್ನಲ್ಲಿ BJPಯನ್ನು ಬೆಂಬಲಿಸುವಂಥ ಒಬ್ಬ ಅಭ್ಯರ್ಥಿಗಳು ಇರಲಿಲ್ವಾ, ಒಬ್ಬರು ಇರಲಿಲ್ವಾ? ಪಕ್ಷೇತರ ಅಭ್ಯರ್ಥಿಗಳಿಗೆ BJPಗರಿಂದಲೇ ಬೆಂಬಲ ಸಿಕ್ಕಿದೆ. ಅವ್ರು ಈ ರೀತಿ ಮಾಡೋದು ಸರಿನಾ? BJP ಅಂದರೆ ಅಲ್ಲಿ ಅಷ್ಟು ಆಕ್ರೋಶನ? ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಉತ್ತರ ಸಿಗುತ್ತಾ? ಸ್ಥಳೀಯ BJPಗರೆಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ಜೈನಾಬಿ ಅವರನ್ನು ಬೆಂಬಲಿಸಿದ್ರು. ಏನೇ ಬೆಂಬಲ ಇದ್ರೂ ಅಲ್ಲಿಗೆ BJP ಅವರು ಯಾಕೆ ಬೆಂಬಲಿಸಲಿಲ್ಲ? ಅಲ್ಲಿ BJPಗೆ ಒಂದು ಓಟು ಬಿದ್ದಿಲ್ಲ ಅಂದರೆ ಏನರ್ಥ? BJPಗೆ ಇದು ತೀವ್ರ ಮುಜುಗರ ತಂದ ಒಂದು ಕಡಬ ರಿಸಲ್ಟ್ ಆಗಿದೆ. ಹೈಕೋರ್ಟ್ಗೂ ಅಂದರೆ ಹೈಕಮಾಂಡ್ಗೂ ಇದೊಂದು ರಿಪೋರ್ಟ್ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.